ಪ್ರತಿಯೊಬ್ಬರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ವುಮೆನ್ಸ್ ಡೇ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಬ್ಲಾಗ್ ಶುರು ಮಾಡ್ತಿದ್ದಂಗೆ ಒಂದು ಕಡೆ ನಿಮ್ಮಪ್ಪ ಬರ್ತಾರೆ, ಒಂದು ಕಡೆ ಚಿಂಟು ಹೋಗ್ತಾರೆ. ಬಿಸಿಲೇ ಬೆಳಗ್ಗೆ ಇದ್ದಾಗ ಅಲ್ಲಿ ಹಾಕಿದ್ದು, ಇವಾಗ ಹೋಗಿದೆ ಅದು. ಇವತ್ತು ವುಮೆನ್ಸ್ ಡೇ ಸ್ಪೆಷಲ್. ನಮ್ಮ ಮನೆಯವ್ರು ತಿಂಡಿ ಮಾಡಿಕೊಡ್ಬೇಕಿತ್ತು ನನಗೆ. ನನ್ನನ್ನು ಕೂರಿಸಿ ನಾನೇ ಮಾಡಿದೆ. ಹ್ಯಾಪಿ ವುಮೆನ್ಸ್ ಡೇ. ಪ್ರತಿಯೊಬ್ಬರು ಹೆಣ್ಣು ಮಕ್ಕಳಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಅರ್ಧದ್ದು ನೋಡಿ, ಏನಾದರೂ ಒಂದು ಬ್ಲಾಗ್ ಶುರು ಮಾಡಿದ್ರೆ ಸಾಕು. ಇವತ್ತೇ ವ್ಲಾಗ್ ಮಾಡಿ, ಇವತ್ತೇ ಎಡಿಟ್ ಮಾಡಿ, ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಇದು ಯಾವುದೇ ಐಡಿಯಾ ಇರಲಿಲ್ಲ, ಏನೂ ಐಡಿಯಾ ಇಲ್ಲದೇ ಸಡನ್ನಾಗಿ ಎಲ್ಲನೂ ಕೂಡ ಆಗಿದ್ದಂಥದ್ದು. ಎಲ್ಲೋ ಒಂದು ಕಡೆ ಅನ್ನಿಸ್ತು ಈ ವುಮೆನ್ಸ್ ಡೇ ದಿನ ನನ್ನ ಒಂದು ಮ್ಯಾರೇಜ್ ಲೈಫಲ್ಲಿ ಆಗಿದ್ದಂಥ ಸಣ್ಣ ಪುಟ್ಟ ಕೆಲವೊಂದನ್ನು ನೆನಪನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಹಾಗಾಗಿ ಇವತ್ತು ಮಾಡಿದ ವ್ಲಾಗ್ನ ಇವತ್ತು ಎಡಿಟ್ ಮಾಡಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಯಾವುದೇ ವ್ಲಾಗ್ ಮಾಡಬೇಕನ್ನೋ ಐಡಿಯಾ ಇರಲಿಲ್ಲ. ಸಡನ್ನಾಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕಾದ್ರೆ ನೆನಪಾಯಿತು, ಓಕೆ ಮಾಡೋಣ ಅಂತ ಅಂದ್ಕೊಂಡೆ. ಇವತ್ತು ತಿಂಡಿ ಬಂದು ನಾನಿಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಬೆಳಗ್ಗೆ ಉಪ್ಪಿಟ್ಟು ಅಂದಿದ ತಕ್ಷಣ ನಮ್ಮ ಮಗನಿಗೆ ಮುಖ ಎಲ್ಲ ಚಿಕ್ಕದಾಯಿತು, ಯಾಕಂದರೆ ಅವ್ನಿಗೆ ಸ್ವಲ್ಪ ಹುಷಾರಿಲ್ಲ. ಹಾಗಾಗಿ ಅವನಿಗೆ ಪಲಾವ್ ಕೇಳ್ತಾ ಇದ್ದ, ಅಮ್ಮ ಪಲಾವ್ ಮಾಡು, ನನಗೆ ಉಪ್ಪಿಟ್ಟು ಬೇಡ ಅಂತ. ಬಟ್ ನನಗೆ ಅನ್ನಿಸ್ತು ರೈಸ್ ಐಟಮ್ ಬೆಳಬೆಳಗ್ಗೆ ತಿನ್ನೋದು ಬೇಡ, ಆದಷ್ಟು ನಾನು ಕೂಡ ರೈಸ್ ಐಟಮ್ನ ಇವಾಗ ಕಂಟ್ರೋಲ್ ಮಾಡ್ತಾ ಇರೋದ್ರಿಂದ ಮಕ್ಳಿಗೂ ಕೂಡ ನಾನು ರೈಸ್ ಐಟಮ್ನ ಕಡಿಮೆ ಮಾಡ್ತಾನೇ ಇದ್ದೀನಿ. ಯಾಕಂದರೆ ಪಲಾವ್ ಮಾಡಬೇಕು ಅಂತಂದರೆ ನಾವು ಆಲ್ಮೋಸ್ಟ್ ಬಳಸೋದೇ ಸೋನಾ ಮಸೂರಿ ಅಕ್ಕಿ ಅಥವಾ ಈ ಒಂದು ಏನು ಸಣ್ಣ ಅಕ್ಕಿ ಅಂತ ಕರಿತೀವಿ ಅದನ್ನು. ನಮ್ಮ ಮನೇಲಿ ಅದನ್ನು ಆ ಅಕ್ಕಿನ ಜಾಸ್ತಿ ಯೂಸ್ ಮಾಡೋದು ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ. ನಾವು ಏನಿದ್ರೂ ಜಾಸ್ತಿ ಯೂಸ್ ಮಾಡೋದೇ ರಾಜ್ಮುಡಿ ಅಕ್ಕಿ. ಅದರಲ್ಲಿ ಈ ಥರ ಬೆಳಿಗ್ಗೆ ಹೊತ್ತು ಪಲಾವು ಅಥವಾ ಬಿರಿಯಾನಿ ಏನು ಮಾಡೋದು ಅಂತ ಟೇಸ್ಟ್ ಬರಲ್ಲ. ಅದಕ್ಕೋಸ್ಕರ ಓಕೆ, ಗೋಧಿ ನುಚ್ಚಿ ಏನಿರುತ್ತೆ ಅದರಲ್ಲೇ ಪಲಾವ್ ಥರ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಬನ್ಸಿ ರವೆ ಅಂತ ಏನು ಕರಿತೀವಿ ಅದು ಆಲ್ಮೋಸ್ಟ್ ಗೋಧಿ ನುಚ್ಚು ಥರನೇ ಇರುವಂಥದ್ದು. ಅದರಲ್ಲಿ ನಾನು ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅಂದರೆ ಪಲಾವ್ ಟೈಪೇ ಉಪ್ಪಿಟ್ಟು ಮಾಡ್ತಾ ಇರೋವಂಥದ್ದು. ಇಲ್ಲಿ ಫಸ್ಟು ನಾನು ಎಣ್ಣೆ ಕಾಯೋದಕ್ಕಿಟ್ಟು ಅದಕ್ಕೆ ಈರುಳ್ಳಿ, ಟೊಮೆಟೊ, ಪುದೀನ, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಕೊಂಡಿರೋದು, ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಫಸ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಆನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಒಂದು 2 ಸ್ಪೂನ್ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ತರಕಾರಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬೀನ್ಸು, ಕ್ಯಾರೆಟು, ಹಾಗೆ ಆಲೂಗಡ್ಡೆ, ಬಟಾಣಿ ಇದಿಷ್ಟು ತರಕಾರಿ ಹಾಕಿದ್ದೀನಿ. ಇದಕ್ಕೆ ತರಕಾರಿ ಬದಲು ಕೈಮಾನು ಕೂಡ ಹಾಕೋಬೋದು ಅಥವಾ ಮಶ್ರೂಮ್ ಕೂಡ ಹಾಕಿ ಮಾಡ್ಬೋದು. ತುಂಬ ಚೆನ್ನಾಗಾಗುತ್ತೆ ಮಶ್ರೂಮ್ ಹಾಕಿ ಮಾಡಿದ್ರು ಕೂಡ. ಸಣ್ಣ ಸಣ್ಣದಾಗಿ ಮಶ್ರೂಮ್ನ ಹಚ್ಬಿಟ್ಟು ಕೂಡ ಮಾಡ್ಬೋದು. ನಮ್ಮನೇಲಿ ಅಂದರೆ ಮಕ್ಕಳಿಗೆ ಹೇಗಾದರೂ ಮಾಡಿ ಎಲ್ಲ ಥರ ತರಕಾರಿಗಳ್ನೂ ನಾನು ತಿನ್ನಿಸ್ತಾ ಇರ್ತೀನಿ. ಕೆಲವೊಂದು ಅವ್ರಿಗೆ ಇಷ್ಟಪಡಲ್ಲ, ಬಟ್ ಆದರೂ ಏನೂ ಮಾಡೋಕ್ಕಾಗಲ್ಲ. ಹೇಗೋ ಒಂದು ಅವ್ರಿಗೆ ಇಷ್ಟ ಆಗೋ ರೀತಿ ನನಗೂ ಇಷ್ಟ ಆಗೋ ರೀತಿಯಾಗಿ ಮಾಡುವಂಥದ್ದು. ಈಗ ಇಲ್ಲಿ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಗರಂ ಮಸಾಲ, 1 ಸ್ಪೂನಷ್ಟು ಇಲ್ಲಿ ಧನಿಯಾ ಪುಡಿನ ಹಾಕ್ಕೊಂಡು ಇದಿಷ್ಟನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡೆ. ಆನಂತರ ಒಂದು ಕಡೆ ಪಾತ್ರೆಯಲ್ಲಿ ಬಿಸಿನೀರು ಕೂಡ ಕಾಯೋದಕ್ಕೆ ಇಟ್ಟಿದ್ದೆ. ಮೊದಲೇ ನಾನು ರವೆನ ಹುರ್ಕೊಂಡಿದ್ದೀನಿ, ಅಂದರೆ ನೀರು ಏನೂ ಹಾಕ್ತೇನೆ ಹಾಗೆ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕಾದಿರುವಂಥ ನೀರನ್ನು ಇಲ್ಲಿ ಬೆಂದಿರುವಂಥ ತರಕಾರಿ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಮಶ್ರೂಮ್ ಎಲ್ಲ ಹಾಕಿ ಮಾಡೋವಂಥದ್ದು ತುಂಬ ಇಷ್ಟ ಆಗುತ್ತೆ, ಜೊತೆ ಕೈಮಾ ಹಾಕಿ ಮಾಡೋದು ಇಷ್ಟ ಆಗುತ್ತೆ. ಬಟ್ ಇವತ್ತು ಬೆಳಗ್ಗೆ ನಾನ್ ವೆಜ್ ಮಾಡಬೇಕು ಅಂತಲೇ ಪ್ಲ್ಯಾನ್ ಇದ್ದಿದ್ದು, ಆದರೆ ಮಗನಿಗೆ ಸ್ವಲ್ಪ ಜ್ವರ ಶುರುವಾಗಿದೆ. ಹಾಗಾಗಿ ನಾನ್ ವೆಜ್ ಬೇಡ ಅಂತ ಹೇಳಿ ವೆಜ್ಜೇ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಬಿಸಿನೀರು ಹಾಕಿದ್ರಿಂದ ಬೇಗನೆ ಕುದಿ ಬರುತ್ತೆ. ಲಾಸ್ಟಲ್ಲಿ ಇನ್ನೇನು ನಾವು ರವೆ ಹಾಕುವಂಥ ಟೈಮಲ್ಲಿ ನಿಂಬೆಹಣ್ಣನ್ನು ಹಾಕಿದ್ರೆ ಒಂದು ಒಳ್ಳೆ ರುಚಿ ಕೊಡುತ್ತೆ. ಆನಂತರ ಇವಾಗ ನಾನಿಲ್ಲಿ ಬನ್ಸಿ ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ಏನಪ್ಪ ಅಂದರೆ ಈ ಒಂದು ಬನ್ಸಿ ರವೆ ಹಾಕಿ ನಾವು ಉಪ್ಪಿಟ್ಟು ಮಾಡಬೇಕಾದ್ರೆ ಇವಾಗ ನೀರು ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ಇರಬೇಕು. ಇದು ತುಂಬಾ ಜಾಸ್ತಿ ದಪ್ಪ ದಪ್ಪಾಗಿ ಅರಳುತ್ತೆ. ಮೀಡಿಯಮ್ ರವೆಗಾದರೆ ನೀರು ಕಡಿಮೆ ಇರಬೇಕು, ಜಾಸ್ತಿ ಆದರೆ ಅದು ತುಂಬ ನೀರು ಥರ ಆಗುತ್ತೆ. ಬಟ್ ಇದು ಹಾಗಲ್ಲ, ಇದೊಂದು ಸ್ವಲ್ಪ ಆಲ್ಮೋಸ್ಟ್ ನಮಗೆ ರೈಸ್ ಟೈಪೇ ಬರುತ್ತೆ. ಅಂದರೆ ಇದು ಗೋಧಿ ನುಚ್ಚು ಥರ ಇರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಇದ್ದಷ್ಟು ಚೆನ್ನಾಗಿ ಬೆಂದಿರುತ್ತೆ. ನಮಗೂ ಊಟ ಮಾಡಿದಾಗ ನೀಟಾಗಿ ಅದು ಡೈಜೆಷನ್ ಆಗುತ್ತೆ. ಹಾಗಾಗಿ ನೀರು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರೋ ಹಾಗೆ ನೋಡಿಕೊಂಡು ಇದನ್ನು ರವೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಇನ್ನು ನೋಡಿ ಎಷ್ಟೊಂದು ನೀರಿದೆ ಅಂತ ಫೀಲ್ ಆಗ್ತಾ ಇರತ್ತಲ್ವ, ಈ ಟೈಮಲ್ಲಿ ನಾವು ಬಿಟ್ಟರೆ ಅದು ಚೆನ್ನಾಗಿ ಹರಳುತ್ತೆ. 1 ಕಪ್ಪು ನಾವು ಬನ್ಸಿ ರವೆ ತೊಗೊಳ್ತೀವಿ ಅಂದರೆ 2.5 ಕಪ್ ಅಷ್ಟಾದರೂ ನಾವು ನೀರನ್ನು
ಆ್ಯಡ್ ಮಾಡ್ಕೋಬೇಕಾಗತ್ತೆ. 1 ಕಪ್ಪಿಗೆ 2.5 ಲೋಟದಷ್ಟು ನಾವು ನೀರನ್ನು ಹಾಕಿ ಮಾಡುವಂಥದ್ದು. ನಾನು ಅಂದಾಜಲ್ಲಿ ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ, ಯಾಕಂದರೆ ರವೆ ಜಾಸ್ತಿ ಹುರಿದಿಟ್ಕೊಂಡಿರ್ತೀವಲ್ವ, ಹಾಗಾಗಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ರವೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಈ ಥರ ದಮ್ ಕಟ್ಬಿಟ್ರೆ ಒಂದು 10 ನಿಮಿಷದಲ್ಲಿ ರೆಡಿ ಆಗೋಗುತ್ತೆ. ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಸಂಡೇ. ಇವತ್ತು ಯಾವುದೇ ವ್ಲಾಗ್ ಮಾಡೋ ಐಡಿಯಾ ನಿಜವಾಗ್ಲೂ ಇರಲಿಲ್ಲ ನನಗೆ. ಏನೋ ಮಗನಿಗೆ ಸ್ವಲ್ಪ ಬೆಳಗ್ಗೆಯಿಂದ ಜ್ವರ ಥರ ಫೀಲ್ ಇದೆ, ಹಾಗಾಗಿ ಬೇಡ ಇವತ್ತು ಅವನ್ನ ನೋಡ್ಕೊಂಡು ಇದ್ಬೇಡ, ಯಾವ ವ್ಲಾಗು ಬೇಡ, ಏನೋ ಬೇಡ ಅಂದ್ಕೊಂಡಿದ್ದೆ. ಬಟ್ ಉಪ್ಪಿಟ್ಟು ಮಾಡ್ತಾ ಇದ್ನಲ್ಲ, ಅವನಿಗೆ ಇನ್ನೇನು ಮಾಡ್ಕೊಡೋದು ಅಂದ್ಕೊಂಡು ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡೆ. ಉಪ್ಪಿಟ್ಟನ್ನ ಸ್ವಲ್ಪ ಪಲಾವ್ ಟೈಪ್ ಥರ ಮಾಡ್ತಾ ಇದ್ನಲ್ಲ, ಓಕೆ ರೆಸಿಪಿ ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡು ಶುರು ಮಾಡಿದೆ. ಹಾಗೆ ಅದು ಬ್ಲಾಗೆ ಅನ್ನೋ ಥರ ಸ್ಟಾರ್ಟ್ ಆಗೋಯಿತು. ಸ್ವಲ್ಪ ಇನ್ಸ್ಟಾಗ್ರಾಮ್ಗೆ ಏನಾದರೂ ಶೇರ್ ಮಾಡ್ಕೊಳ್ಳೋಕ್ಕೆ ಮಾಡೋಣ ಅಂತ ಮಾಡಿದೆ. ಬಟ್ ಮೊಬೈಲ್ ಕ್ಯಾಮ್ರಾ ಹ್ಯಾಂಗಲ್ ಏನಿದೆ ಅದು ಯಾವಾಗಲೂ ನನ್ನ ಬ್ಲಾಗಿಗೆ ಹೀಗಿಟ್ಟು ಅಭ್ಯಾಸಕ್ಕೆ ಅದನ್ನು ಹೀಗಿಡೋಕ್ಕೆ ಸ್ಟ್ರೈಟ್ ಇಡೋಕ್ಕೆ ಬರೋದಿಲ್ಲ. ಅಪರೂಪಕ್ಕೆ ನಾನು ಹಿಂಗೆ ಸ್ಟ್ರೈಟ್ ಇಟ್ಟು ಇನ್ಸ್ಟಾಗ್ರಾಮ್ಗೆ ಅಂತ ಹೇಳಿ ಶೂಟ್ ಮಾಡೋದು. ಇವತ್ತು ನಿಜವಾಗ್ಲೂ ಬ್ಲಾಗ್ ಮಾಡೋ ಐಡಿಯಾ ಇರಲಿಲ್ವಲ್ಲ, ಹಂಗಾಗಿ ಒಂದು ಶಾರ್ಟ್ ವಿಡಿಯೋ ಮಾಡೋಣ ಇನ್ಸ್ಟಾಗ್ರಾಮ್ ಪೇಜ್ಗೆ ಅಂದ್ಕೊಂಡೆ. ಬಟ್ ಮರ್ತೋಗಿ ಕ್ಯಾಮ್ರಾನ ಮತ್ತೆ ಮೊಬೈಲ್ನ ಹಿಂಗೆ ಇಟ್ಬಿಡ್ತೀನಿ, ಹಿಂಗಿಟ್ಟಿಲ್ಲ. ಹಾಗಾಗಿ ಮತ್ತೆ ಇದನ್ನು ಎಡಿಟ್ ಮಾಡಿ ಯೂಟ್ಯೂಬ್ಗೆ ಹಾಕೋಬೇಕು. ಇವತ್ತು ತರಕಾರಿ ಹಾಕಿ ಒಂದು ಮಸಾಲ ಟೈಪ್ ಥರ, ಅಂದರೆ ಪಲಾವ್ ಟೈಪ್ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಮಗನಿಗೋಸ್ಕರ ಅಂತ ಹೇಳಿ ಏನಾದರೂ ಮಾಡೋಣ, ತಂಗು ಪೊಂಗಲ್ ಮಾಡೋಣ ಅಂದ್ಕೊಂಡೆ. ಹಂಗೆ ಪೊಂಗಲೆಲ್ಲ ಅವ್ನು ಇಷ್ಟಪಡಲ್ಲ, ಅದಕ್ಕೆ ಸರಿ ಹೋಗಿ ತರಕಾರಿ ಹಾಕಿ ಪಲಾವ್ ಮಾಡೋ ಬದಲು ಉಪ್ಪಿಟ್ಟೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನನಗೇನೋ ಸೂಪರಾಗಿ ಆಗಿದೆ ಅಂತ ಅನ್ನಿಸ್ತಿದೆ. ಸ್ವಲ್ಪ ಬನ್ಸಿ ರವೆ ಇರೋದ್ರಿಂದ ನೀರು ಜಾಸ್ತಿ ಹಾಕಿದ್ದೆ, ಯಾಕಂದರೆ ಇದು ಅರಳೋದಕ್ಕೆ ಜಾಸ್ತಿ ನೀರು ಬೇಕಾಗುತ್ತೆ. ಚೆನ್ನಾಗಾಗಿದೆ. ನನಗೆ ಉಪ್ಪಿಟ್ಟು ಮಾಡಬೇಕಾದ್ರೆಲ್ಲ ತಲೆಗೆ ಏನಾದರೂ ಒಂದು ಉಳಿತಾ ಇರುತ್ತೆ. ಯಾಕಂದರೆ ನನ್ನ ಮದುವೆ ಆಗಿದ್ದ ಹೊಸದಲ್ಲಿ ನನಗೆ ಅಷ್ಟಾಗಿ ಅಡುಗೆ ಎಲ್ಲ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಚೈತು ಹುಟ್ಟ ಮೇಲೂ ಬರ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು. ನಾನು ಅಷ್ಟೊಂದು ಚೆನ್ನಾಗಿಲ್ಲ, ಸೂಪರಾಗಿ ವಾವ್ ಅನ್ನೋ ಥರ ಎಲ್ಲ ಅಡುಗೆ ಮಾಡೇ ಇಲ್ಲ. ಆಲ್ಮೋಸ್ಟು ಚಿಂಟು ಹುಟ್ಟೋ ಟೈಮ್ ಹತ್ರ ಬಂದಾಗ ನಾನು ಅಡುಗೆನ ಚೆನ್ನಾಗಿ ಮಾಡೋದನ್ನು ಕಲ್ತಿದ್ದು. ಅಲ್ಲಿ ಈಗ ಫೈನಲ್ ಲಾಸ್ಟ್ ಟಚ್ ಬಂದು 1-2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಮುಚ್ಚಿಟ್ರೆ ಮುಗಿಯುತ್ತೆ. ನಾನು ತುಪ್ಪ ಹಾಕಿ ಮುಚ್ಚಿಟ್ಟಿದ್ದು ವಿಡಿಯೋ ಕ್ಯಾಪ್ಚರೇ ಆಗಿಲ್ಲ, ಇದಕ್ಕಿದ್ದಂಗೆ ಆಫ್ ಆಗಿಬಿಟ್ಟಿದೆ. ಮೆಮೊರಿ ಫುಲ್ ಆಗಿಬಿಟ್ಟು ಅದು ಮಾತಾಡ್ತಾ ಇದ್ದಂಗೆ ಕಟ್ಟಾಗಿದೆ. ನಾನು ನೋಡ್ಕೊಂಡೇ ಇಲ್ಲ ಫ್ರೆಂಡ್ಸ್. ತುಪ್ಪ ಹಾಕಿದ್ದೀನಿ, 1-2-3 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ಟು ಮುಚ್ಚಿಟ್ಟಿದ್ದೀನಿ. ಇದೇನಿದ್ರು ಇದೇ ಒಂದು ಬಿಸಿಯಲ್ಲೇ ಅದು ಹರಳ್ಕೊಳ್ಳುತ್ತಿಲ್ಲ ಅಂತ. ಆಲ್ಮೋಸ್ಟ್ 3/4 ಭಾಗ ಬೆಂದಿದೆ, ಹಾಗಾಗಿ ಇನ್ನೊಂದು 1/4 ಭಾಗ ಹರಳಬೇಕು. ಲಾಸ್ಟು ತುಪ್ಪ ಹಾಕ್ಬಿಟ್ಟಿಟ್ಟಿದ್ದೀನಿ. ಈ ಉಪ್ಪಿಟ್ಟು ಮಾಡಬೇಕಾದ್ರೆ ನನಗೊಂದು ವಿಚಾರ ನೆನಪಾಗುತ್ತೆ. ಏನಂದರೆ ನಾನು ಆವಾಗಲೇ ಹೇಳ್ದಂಗೆ ನನಗೆ ಮದುವೆ ಆದಾಗ ಅಷ್ಟೊಂದು ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಮದುವೆ ಆದಮೇಲೂ ಅನ್ನೋದಕ್ಕಿಂತ ನಮ್ಮ ಚೈತು ಹುಟ್ಟಿದ ಮೇಲೂ ನಂಗೆ ಅಷ್ಟು ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಏನೋ ಸಣ್ಣ ಪುಟ್ಟ ಮನೇಲಿ ಚಿತ್ರಾನ್ನನೋ ಪುಳಿಯೋರನೋ ಈ ಥರದ್ದೇನೋ ಮಾಡ್ಕೊತಾ ಇದ್ದೆ. ನಂಗೆ ಪಲಾವು ಉಪ್ಪಿಟ್ಟು ಈ ಥರದ್ದೆಲ್ಲ ಏನೋ ಅಷ್ಟೊಂದು ಚೆನ್ನಾಗಿ ನಾನು ಅಡುಗೆ ವಾವ್ ಸೂಪರ್ ಅನ್ನೋ ಥರ ನಾನು ಯಾವತ್ತೂ ಮಾಡಿದ್ದೇ ಇಲ್ಲ ಬಿಡಿ. ನಮ್ಮ ಮನೆಯವ್ರಿಗೂ ನನಗೂ ಅದಕ್ಕೆ ವಾದ ನಡೆಯೋದು, ಯಾವಾಗ ನೀನು ಅಡುಗೆ ಮಾಡೋದು ಕಲಿತೀಯ, ಒಂದು ಅಡುಗೆ ಚೆನ್ನಾಗಿ ಮಾಡಲ್ಲ ಹಿಂಗೆ ಅಂತಲೇ ಇರೋರು. ಬಟ್ ನಾನು ಟ್ರೈ ಮಾಡ್ತಾನೆ ಇರ್ತಿದ್ದೆ ಚೆನ್ನಾಗಿ ಮಾಡೋಕ್ಕೆ, ಹಾಗೆ ಸೂಪರಾಗಿ ಮಾಡೋಣ ಅಂತ. ನಮಗೂ ಇರುತ್ತಲ್ವ, ಹೆಣ್ಮಕ್ಳಿಗೂ ಕಲಿಬೇಕು ಮಾಡಬೇಕು ಅನ್ನೋದು ಜನರಲ್ಲಾಗಿ ಎಲ್ಲರಿಗೂ ಇದ್ದೇ ಇರುತ್ತೆ. ನನಗೂ ಹಾಗೆ ಇತ್ತು. ಆದರೆ ನಾನೀಗ ಅಡುಗೆ ಬರಲ್ಲ ಅನ್ನೋದು ನನ್ನ ಜನ ನಂಬ್ತಾ ಇರಲಿಲ್ಲ. ಯಾವ ಲೆವೆಲ್ಗೆ ಅಂದರೆ, ನನಗೆ ಬರಲ್ಲ ಅಂದರು, ಇಲ್ಲ ನಿಂಗೆ ಬರುತ್ತೆ, ನಾಟಕ ಮಾಡಬೇಡ, ಮಾಡು, ಅದು ಮಾಡ್ತೀಯ ಇದು ಮಾಡ್ತೀಯ. ಕೆಲವೊಂದು ಅಡುಗೆಗಳು ಬರುತ್ತೆ ಅಂದಿದ ತಕ್ಷಣ ಎಲ್ಲ ಬರುತ್ತೆ ಹೆಣ್ಮಕ್ಳಿಗೆ ಅನ್ನೋದು ತಪ್ಪು. ಮದುವೆ ಆಗಿದ್ದು ಸ್ಟಾರ್ಟಿಂಗಲ್ಲಿ ಏನೊಂದು 3-4 ವರ್ಷ ಇರುತ್ತೆ. ನಾವು ಗಂಡನ ಮನೆಗೆ ಅರ್ಥ ಮಾಡ್ಕೊಳ್ಳೋಕ್ಕೆ, ಅವ್ರ ಮನೆ ಕಡೆ ಊಟದ ಶೈಲಿಗಳನ್ನ ನಾವು ತಿಳ್ಕೊಳ್ಳೋಕ್ಕೆಲ್ಲ ತುಂಬ ಟೈಮ್ ಬೇಕಾಗುತ್ತೆ. ಯಾಕಂದರೆ ನಮ್ಮದು ಬಂದು ಮದ್ದೂರು ಮಂಡ್ಯ ಸೈಡು ಆ ಕಡೆ ಎಲ್ಲ ಬೇರೆ ಥರ ಅಡುಗೆ, ಈ ಕಡೆ ಹಾಸನ ಕೊಡಗು ಕಡೆ ಇವ್ರದ್ದೆಲ್ಲ ಸಪ್ರೇಟ್, ಇವ್ರದ್ದೇ ಬೇರೆ ಥರ ಅಡುಗೆ. ಇವ್ರಿಗೂ ನಮಗೂ ಊಟದಲ್ಲಿ ಅಜಗಜಾಂತರ ಇದೆ. ಮಧುರ ಮಂಡ್ಯ ಸೈಡ್ ಎಲ್ಲ ಉಪ್ಸಾರು ಜಾಸ್ತಿ ತಿಂತಾರೆ, ಆ ಕಡೆ ಎಲ್ಲ ಉಪ್ಸಾರೇ ಗೊತ್ತಿಲ್ಲ. ಮತ್ತು ಗಿಣ್ಣಲ್ಲೂ ಕೂಡ ತುಂಬ ವ್ಯತ್ಯಾಸ ಇದೆ. ಮತ್ತು ಪ್ರತಿಯೊಂದರಲ್ಲೂ ಫ್ರೆಂಡ್ಸ್ ಹಿಂಗೆ ಅಂತ ಹೇಳೋಕ್ಕೋಗಲ್ಲ, ಆಲ್ಮೋಸ್ಟ್ ಅಲ್ಲಿ ನನಗೆ ನಮ್ಮಮ್ಮ ಮನೆ ಕಡೆ ನಮ್ಮಪ್ಪ ಮನೆ ಕಡೆ ರೊಟ್ಟಿ ಅದು ಕೂಡ ಈ ಕಡೆಗೆಲ್ಲ ಡಿಫ್ರೆನ್ಸು. ನಂಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಕಲ್ತ್ಕೊಳ್ಳೋಕ್ಕೆ ಟೈಮ್ ಬೇಕಾಯಿತು. ಯಾಕಂದ್ರೆ ಮದುವೆ ಆಗಿದ ತಕ್ಷಣ ಪ್ರೆಗ್ನೆಂಟು, ಬರೀ ವಾಮಿಟು, ಸುಸ್ತು, ಕೆಲಸ, ಅದ್ರ ಜೊತೆಗೆ ಇವ್ರ ಭಾವ ಜೊತೆ ನಮ್ಮ ಮನೆಯವ್ರ ಅಣ್ಣ ಅವ್ರದ್ದು ಆಫೀಸ್ ಇತ್ತು, ಅಲ್ಲೋಗಿ ಕೆಲಸ ಮಾಡ್ಕೊ, ಬೆಳಗ್ಗೆ ತಿಂಡಿ ಏನೋ ಒಂದು ಮಾಡ್ಕೋತಾ ಇದೆ, ಇಲ್ಲ ಅಂತಂದರೆ ಅದನ್ನು ಅಲ್ಲೇ ಹೋಗ್ಬಿಟ್ಟೆ ನಾವು ತಿಂತಾ ಇದ್ದಿದ್ದು. ಹಾಗಾಗಿ
ಮದುವೆ ಆಗಿದ್ದು ಹೊಸದಲ್ಲಿ ನಾನೇನು ಅಡುಗೆ ಕಲಿತೇ ಇಲ್ಲ, ಬರ್ತಾನೂ ಇರಲಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೇನೂ ಬರ್ತಾ ಇರಲಿಲ್ಲ. ಬರ್ತಾಯಿದ್ದು ಒಂದೇ ಉಪ್ಸಾರು, ಅದೊಂದು ಉಪ್ಸಾರು ಒಂದು ಚೆನ್ನಾಗಿ ಮಾಡ್ತಿದ್ದೆ ಬಿಟ್ಟರೆ ಇನ್ನೇನು ಮಾಡೋಕ್ಕೆ ಬರ್ತಿರ್ಲಿಲ್ಲ. ಮತ್ತು ಮೊಸೊಪ್ಪು ನಮ್ಮ ಮನೆ ಕಡೆ ಅಮ್ಮ ಎಲ್ಲ ಹಾಕ್ಬಿಟ್ಟು ಸೊಪ್ಪು ಬೇಯಿಸ್ಬಿಟ್ಟು ರುಬ್ಬಿಟ್ಟು ಒಗ್ಗರಣೆ ಹಾಕ್ಬಿಡೋದು ಮೊಸೊಪ್ಪು ಅಂತ. ಬಟ್ ಈ ಕಡೆ ಹಾಗಲ್ಲ, ಇವ್ರಿಗೆಲ್ಲ ಸಣ್ಣ ಸಣ್ಣದಾಗೆ ಹಚ್ಬಿಟ್ಟು ಮಸ್ತು ಮಾಡಬೇಕು. ನಮ್ಮ ಹಾಗೆ ಬರೋ ಎಲ್ಲ ಸೊಪ್ಪು ಹಾಕಿ ಮೊಸೊಪ್ಪು ಮಾಡೋಲ್ಲ. ಇವರಲ್ಲಿ ಕೆಲವೊಂದು ಸೊಪ್ಪುಗಳನ್ನ ಮಾತ್ರ ಆಯ್ಕೆ ಮಾಡಿ ಮೊಸೊಪ್ಪು ಮಾಡೋದು. ಹಾಗಾಗಿ ನನಗೂ ಸ್ವಲ್ಪ ಟೈಮ್ ಬೇಕಾಗಿತ್ತು ಅಡುಗೆ ಮಾಡೋದು, ಹೆಂಗೆ ಏನು ಕಲ್ತ್ಕೊಳ್ಳೋಕ್ಕೆ ನೋಡೋಕ್ಕೆ. ಅದ್ರಲ್ಲಿ ಇರೋ 4 ಜನ ಒಂದು ಇಬ್ಬರಿಗೆ ಅಡುಗೆ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಅದ್ರಲ್ಲಿ ಊರಿಗೆ ಹೋದಾಗ ಹಿಂಗೆ ಫ್ಯಾಮಿಲಿ ಎಲ್ಲ ಕೂತಿದ್ದಾಗ ಉಪ್ಪಿಟ್ಟು ಮಾಡು ಅಂದರು. ನಾನಂದು ಜಾಸ್ತಿ ಜನಕ್ಕೆ ನಂಗೆ ಉಪ್ಪಿಟ್ಟೆಲ್ಲ ಮಾಡೋಕ್ಕೆ ಬರಲ್ಲ ಅಂತ. ಏನು ನಾಟಕ ಮಾಡಬೇಡ, ಎಲ್ಲ ಬರುತ್ತೆ, ಸುಮ್ಮನೆ ಡೌ ಮಾಡ್ತೀಯ ನೀನು, ಬದ್ರು ಬರಲ್ಲ ಅಂತ ಮಾಡು. ಹಿಂಗೇ ಅವರು ಮಾತಾಡಿದರು. ಒಂಥರ ಇಂಡೈರೆಕ್ಟಾಗಿ ಮಕ್ಕ ಹೊಡ್ದಂಗೆ ಮಾತಾಡ್ತಾರಲ್ಲ, ಅದು ಇದೇ ಥರ ಮಾತಾಡಿದ್ದವರು. ಏನು ಎಲ್ಲ ಬರಲ್ಲ ಅಂತ ಏನು ಇದು ಮಾಡಬೇಡ, ಎಲ್ಲ ಬರುತ್ತೆ, ಏನೋ ಸಣ್ಣ ತಪ್ಪು ಮಿಸ್ಟೇಕ್ ಆಗ್ಬೋದು, ಮಾಡು ಅಂತ. ಸರಿ ಆಯಿತು. ಏನು ಅಂದರೆ ಉಪ್ಪಿಟ್ಟು, ಅದು ಬೇರೆ ಸಣ್ಣ ರವೆಯಲ್ಲಿ. ಆ ಸಣ್ಣ ರವೆ ನಿಮಗೆ ಗೊತ್ತು, ಮೀಡಿಯಮ್ ರವೆ ಏನಿದೆ ಅದು ತಿರುಗಿಸ್ತಾ ಇದ್ದಾಗ ಹಾಕಬೇಕಾದ್ರೆ ಒಂಚೂರೆಲ್ಲ ಮಿಸ್ಟೇಕ್ ಆದರೆ ಫುಲ್ ಗಂಟಾಗ್ಬಿಡುತ್ತೆ. ಇದಾದರೂ ಹೆಂಗಾದರೂ ಮೇಂಟೈನ್ ಮಾಡ್ಬೋದು ಈ ಬನ್ಸಿ ರವೆನ. ಬಟ್ ಮೀಡಿಯಮ್ ರವೆ ಹಂಗೆ ಮಾಡೋಕ್ಕಾಗಲ್ಲ, ಅದು ಬೇಗ ಗಂಟಾಗ್ಬಿಡುತ್ತೆ. ಅದ್ರಲ್ಲಿ ನನಗೆ ಅಯ್ಯೋ ಸಣ್ಣ ಪುಟ್ಟ ಅಡುಗೆನೇ ಮಾಡೋಕ್ಕೆ ಬರೋಲ್ಲ. ಇವರು ಉಪ್ಪಿಟ್ಟು ಮಾಡೋಕ್ಕೆ ಕೊಡ್ತಾರೋ, ಅದು ಅಷ್ಟು ದೊಡ್ಡ ಪಾತ್ರೆಯಲ್ಲಿ ನಾವು ಉಪ್ಪಿಟ್ಟು ಮಾಡು ಅಂತ. ಸುಮಾರು ಒಂದು 10 ಜನಕ್ಕೆ ಉಪ್ಪಿಟ್ಟು ಅಂದ್ಕೊಳ್ಳಿ ಮಾಡು ಅಂತ. ನನಗಿರೋ 2-3 ಜನಕ್ಕೆ ಅಡುಗೆ ಮಾಡೋಕ್ಕೆ ಬರ್ತಾಯಿಲ್ಲ, 10 ಜನಕ್ಕೆ ಉಪ್ಪಿಟ್ಟ ಮನ್ಸಲ್ಲ ಅಂದ್ಕೊಂಡೆ. ಏನೂ ಮಾಡೋಕ್ಕಾಗಲ್ಲ, ಬರಲ್ಲ ಅಂದರೂ ಮಾಡೋಕ್ಕೆ ದುಡ್ತವ್ರೆ, ಮಾಡೋಣ. ಏನೇ ಆದರೂ ಅವರೇ ತಾನೇ ತಿನ್ನಬೇಕು, ಇಲ್ಲ ಆಚೆ ಚೆಲ್ಲಿ ಅಷ್ಟೇ ಅಂದ್ಕೊಂಡಿದ್ದು. ಮಾಡಾಯ್ದಕ್ಕೆ ಅಂತ ಹೋದೆ, ಎಲ್ಲ ಒಂದು ಲೆವೆಲ್ಗೆ ಓಕೆ ಆಯಿತು. ಬಟ್ ರವೆ ಹಾಕ್ಬಿಟ್ಟು ತಿರುಗಬೇಕಾದ್ರೆ ಯಾರಾದರೂ ಅಟ್ಲೀಸ್ಟ್ ಒಬ್ಬರಾದರೂ ನನಗೆ ಸಹಾಯಕ್ಕೆ ಇರಬೇಕಿತ್ತು. ಇಲ್ಲಾಂದರೆ ನನಗೂ ಕೂಡ ಅವಾಗ ಬುದ್ಧಿ ಬರಬೇಕು. ಈ ಥರ ದೊಡ್ಡ ಪಾತ್ರೆ ಏನಾದರೂ ಇಟ್ಟು ಮಾಡಬೇಕು. ಸಣ್ಣದು ಅಂದರೆ ಈ ಥರ ಗುಂಡಿ ಥರ ಎಲ್ಲ ಬರ್ತಾವೆ ನೋಡಿ, ಅಂಥ ಪಾತ್ರೆಲೆಲ್ಲ ಉಪ್ಪಿಟ್ಟು ಮಾಡಿದ್ರೆ ಆಗಲ್ಲ ಅಂತ. ಅಟ್ಲೀಸ್ಟ್ ನಾನು ಆ ಪಾತ್ರೆ ಇಟ್ಟಾಗ ದೊಡ್ಡವ್ರು ಕೂತಿದ್ರಲ್ಲ ನೋಡಿಕೊಂಡು, ಅಂದರೆ ಪಾಪ ನಮ್ಮ ಅತ್ತೆ ಅಲ್ಲ, ನಮ್ಮ ಅತ್ತೆ ಬಗ್ಗೆ ಅನ್ಕೋಬೇಡಿ, ಬೇರೆಯವರು ಕೂತಿದ್ರಲ್ಲ, ಅವರಾದರೂ ಆ ಪಾತ್ರೆಯಲ್ಲಿ ಮಾಡಬೇಡ ಗಂಟಾಗತ್ತೆ, ಬೇರೆ ಪಾತ್ರೆ ಇಡು ಅಂತಲೂ ಹೇಳಿಲ್ಲ, ಆರಾಮ್ಸಾಗಿ ಮಾತಾಡ್ಕೊಂಡು ಕೂತಿದ್ರು. ನನಗೆ ಏನು ಮಾಡೋದು, ಯಾರು ಏನೂ ಹೇಳ್ಕೊಡೋರಿಲ್ಲ, ನಮಗೆ ನಾವೇ ಮಾಡ್ಕೋಬೇಕು. ಕೇಳಿದ್ರು ಹೇಳೋರಿಲ್ಲ, ಬರಲ್ಲ ಅಂದರೂ ನಂಬ್ತಾ ಇಲ್ಲ. ಸರಿ ಅಂದ್ಬಿಟ್ಟು ಉಂಡೆ ಪಾತ್ರೆ ಬರ್ತಲ್ಲ, ಆ ಥರದ್ದೇ ಪಾತ್ರೆ ಇಟ್ಬಿಟ್ಟು ಉಪ್ಪಿಟ್ಟು ಮಾಡೋಕ್ಕೆ ಹೋದೆ. ಅದೇನಾಯಿತು, ಎಲ್ಲ ಗಂಟು ರವೆ ಹಾಕ್ಬಿಟ್ಟು ತಿರ್ಗ್ಸಕ್ಕೆ ಹೋಗ್ತಾಯಿದ್ದೀನಿ, ಅದು ಮುದ್ದೆ ತಿರುಗ್ದಂಗೆ ಆಗ್ತಾಯಿತ್ತು. ಅದು ಫುಲ್ಲು ನೋಡಿದರೆ ಕಂಪ್ಲೀಟ್ ಗಂಟು. ಆವಾಗ ನನಗೆ ಇಷ್ಟು ಲೋಟಾಗಿ ಇಷ್ಟು ರವೆ ಹಾಕಬೇಕು ಅಥವಾ ಈ ಥರ ಮಾಡಬೇಕು ಏನೂ ಗೊತ್ತಿಲ್ಲ. ಏನು ಮಾಡೋಕ್ಕಾಗತ್ತೆ, ಕೆಲವೊಂದು ಜನ ಸತ್ಯ ಹೇಳಿದಾಗ ನಂಬಲ್ಲ ಅಂದಾಗ, ಇನ್ನೇನು ವಿಧಿ ಹಣೆ ಬರೋ ಮಾಡಲೇಬೇಕು ಅಂತ ಬಂದಾಗ ಮಾಡೋಕ್ಕೆ ಹೋದಾಗ ಈ ಥರ ಆಗೋಗುತ್ತೆ. ಆದಾಗ ಅವ್ರು ನನಗೆ ಹೇಳಿದ್ದು, ನೀನು ಬೇಕು ಅಂತಲೇ ಹಿಂಗೆ ಮಾಡಿದ್ದು, ನಿಂಗೆ ಗೊತ್ತಾಗ್ಲಿಲ್ವಾ, ನೋಡ್ತಾ ಕೂತಿದ್ರಲ್ಲ ಅವರೇ ಹೇಳ್ಬೋದಿತ್ತಲ್ವ, ಬೇಕು ಅಂತಲೇ ಹಿಂಗೆ ಮಾಡ್ತೀಯಾ, ಅಡುಗೆಗೆ ಬಿಟ್ಟರೆ ಅಂದರೆ ಬಿಡ್ತಾರೆ ಅಂತಲೇ ಹಾಳು ಮಾಡ್ತೀಯಾ ಅಂತ. ಬಟ್ ಇವತ್ತು 50 ಜನಕ್ಕಲ್ಲ 100 ಜನಕ್ಕೂ ಬೇಕಾದ್ರೆ ನಾನು ಅಡುಗೆ ಮಾಡಿ ಬಡಿಸ್ಬಲ್ಲೆ, ಅಷ್ಟು ಕೆಪಾಸಿಟಿ ನನ್ನಲ್ಲಿದೆ. ಬಟ್ ಕೆಲವೊಬ್ರಿಗೆ ಹೇಳ್ತೀನಿ, ಹೆಣ್ಮಕ್ಳು ಸ್ಟಾರ್ಟಿಂಗ್ ಮದುವೆ ಆಗಿ ಬಂದಾಗ ಅಂದರೆ ಒಂದು ಮಿನಿಮಮ್ ಅವರು ಹೊಂದ್ಕೊಳ್ಳೋಕ್ಕೆ 3-4 ವರ್ಷ ಟೈಮ್ ಬೇಕಾಗುತ್ತೆ. ಯಾಕಂದರೆ ಅವ್ರಿಗೆ ಗಂಡ ಆಗ್ಬೋದು, ಮನೆ ಆಗ್ಬೋದು, ಸಂಬಂಧಿಕರಾಗ್ಬೋದು, ಇಲ್ಲಿನ ವಾತಾವರಣ, ಅವ್ರು ಬೆಳೆದು ಬಂದಿರೋಂಥ ತಂದೆ ತಾಯಿ ಮನೆ ವಾತಾವರಣ ಎಲ್ಲನೂ ಕೂಡ ತುಂಬ ಡಿಫ್ರೆನ್ಸ್ ಇರುತ್ತೆ. ಹೆಣ್ಮಕ್ಳನ್ನ ಅನ್ಕೋಬೋದು ನೀವು, ಏನಾಗಲ್ಲ ಎಲ್ಲ ಕಡೆ ಹೊಂದ್ಕೊಂಡ್ಬಿಡ್ಬೋದು ಹಾಗೆ ಹೀಗೆ ಅಂತ. ಸಾಧ್ಯನೇ ಇಲ್ಲ. ಅವ್ರಿಗೂ ಒಂದು ಮನಸ್ಸಿರುತ್ತೆ, ಒಳಗಡೆ ಏನೇನೋ ಯೋಚನೆಗಳಿರುತ್ತೆ. ಎಲ್ಲೋ ಒಂದು ಕಡೆ ಅವ್ರು ಅಂದ್ಕೊಂಡಿದ್ದು ಏನೋ ಲೈಫಲ್ಲಿ ಸಿಕ್ಕಿಲ್ದೇ ಇದ್ದಾಗ ನೋವು ಕೂಡ ಇರುತ್ತೆ. ಆದರೆ ಎಲ್ಲಾದರೂ ಮಧ್ಯದಲ್ಲಿ ಸಿಕ್ಕಿದ್ದನ್ನು ಜೀವನನ ಅನುಭವಿಸ್ಕೊಂಡು ಹೋಗಬೇಕು ಅನ್ನೋದು ಕೂಡ ಯೋಚನೆ ಬರುತ್ತೆ. ಈ ಯೋಚನೆಯಲ್ಲಿ ಹೊಂದ್ಕೊಂಡು ಹೋಗೋದಕ್ಕೆ ಅವಳು ಕೂಡ ಮದುವೆಯಾಗಿ ಹೊಸ್ದಾಗಿ ಬಂದಿರೋ ಒಂದು ಹುಡುಗಿನೂ ಕೂಡ ಕಲಿತಾ ಇರ್ತಾಳೆ. ಅದೇ ಟೈಮಲ್ಲೇ ಮಗು, ಪ್ರೆಗ್ನೆಂಟ್ ಎಲ್ಲ ಬ್ಯಾಕ್ ಟು ಬ್ಯಾಕ್ ಅವ್ರ ಲೈಫಲ್ಲಿ ಆಗಬೇಕಾದ್ರೆ ಅವ್ರಿಗೆ ಎಲ್ಲನೂ ತಗೊಳ್ಳೋದಕ್ಕೆ ತುಂಬ ಟೈಮ್ ಬೇಕಾಗತ್ತೆ. ಇದು ನನ್ನ ಎಕ್ಸ್ಪೀರಿಯೆನ್ಸ್, ನಾನು ಹೇಳ್ತಾ ಇದ್ದೀನಿ, ಬೇರೆ ಏನೂ ಇದು ಮಾಡ್ತಾ ಇಲ್ಲ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಇತ್ತೀಚೆಗೆ ನೋಡ್ತಾ ಇರ್ಬೋದು, ಎಲ್ಲ ಬರೀ ಕೆಟ್ಟದ್ದೇ ನಡೀತಾ ಇದೆ. ಯಾಕೆ ಅಂದರೆ ನಾವೆಲ್ಲೋ ಯಾರಿಗೋ ಟೈಮ್ ಕೊಡ್ತಾ ಇಲ್ಲ. ಅದು ಗಂಡಾಗ್ಬೋದು ಹೆಣ್ಣಾಗ್ಬೋದು, ಟೈಮ್ ಕೊಡ್ತಾ ಇಲ್ಲ ಹೊಂದ್ಕೊಳ್ಳೋಕ್ಕೆ, ಅರ್ಥ ಮಾಡ್ಕೊಳ್ಳೋಕ್ಕೆ. ಬ್ಯಾಕ್ ಟು ಬ್ಯಾಕ್ ನಮ್ಮದಲ್ಲದ ಜೀವನಕ್ಕೆ ನಾವು ಕಾಲಿಟ್ಟಾಗ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ಹೊಂದ್ಕೊಳ್ಳೋಕ್ಕೆ, ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆಲ್ಲ ಟೈಮ್ ಬೇಕಾಗುತ್ತೆ. ನನ್ನ ಮಗಳವಾಗ ಏನು 1.5 ವರ್ಷ ಮಗು. ನನ್ನ ಮದುವೆ ಆಗಿದೆ ತುಂಬ ಚಿಕ್ಕ ವಯಸ್ಸು, ಮದುವೆ ಆಗ್ತಿದ್ದಂಗೆ ಪ್ರೆಗ್ನೆಂಟು, ಚಿಕ್ಕ ವಯಸ್ಸಿಗೆ ಮಗು ಆಗಿದ ತಕ್ಷಣವೇ
ಅಮ್ಮ ಮನೆಯಿಂದ ಬಾಣ್ತನ ಮುಗಿಸ್ಕೊಂಬ, ಇಲ್ಲಿ ಮತ್ತೆ ಅಡುಗೆ ಮಾಡು, ಮಗು ಇಟ್ಕೋ, ಎಲ್ಲ ಮಾಡು, ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ, ಏನು ಕಲಿಬೇಕು ಗೊತ್ತಾಗ್ತಿಲ್ಲ, ಮಗು ಹೇಗೆ ನೋಡ್ಕೋಬೇಕು. ಈ ಎಲ್ಲಾದ್ರ ಮಧ್ಯದಲ್ಲಿ ನೀನು ಅಡುಗೆ ಮನೆಗೆ ದುಗ್ಬಿಟ್ಟು 10 ಜನಕ್ಕೆ ಇಷ್ಟು ಅಡುಗೆ ಮಾಡು, ಇಷ್ಟು ಮಾಡು, ಹೇಗೆ ಸಾಧ್ಯ? ಇವತ್ತು ಅನಿಸುತ್ತೆ ನನಗೆಲ್ಲೋ ಒಂದು ಕಡೆ ಅವತ್ತು ಹೇಗೆ ನಾನು ಅದನ್ನೆಲ್ಲ ನಿಭಾಯಿಸ್ದೆ ಅಂತ. ಬಟ್ ಇದೊಂದು ನನಗೆ ಹೇಳ್ಕೋಬೇಕು ಅನ್ನಿಸ್ತು. ಸಮ್ಟೈಮ್ಸ್ ಒಂದು ಸೋಷಿಯಲ್ ಮೀಡಿಯಾ ನನಗೆ ಇವತ್ತು ಯೂಸ್ ಮಾಡ್ತಿರೋದ್ರಿಂದ ನನಗೆ ಅನಿಸೋದನ್ನು, ಅಥವಾ ಕೆಲವೊಂದು ಕಡೆ ಎಲ್ಲೋ ಒಂದು ಸಣ್ಣ ಪುಟ್ಟ ತಪ್ಪುಗಳು ನಮಗೆ ಗೊತ್ತಿಲ್ಲದೆ ನಾವು ಬೇರೆಯವ್ರ ಮೇಲೆ ಹೇಳೋದು ಅಥವಾ ಹೊರಿಸೋದು ಮಾಡೋಕ್ಕೆ ಹೋಗ್ತೀವಲ್ಲ, ಅವಾಗ ಒಂಚೂರು ಯೋಚನೆ ಮಾಡಿ ಟೈಮ್ ಕೊಡಿ. ಪ್ರತಿಯೊಬ್ಬರು ಹೆಣ್ಮಕ್ಳಾಗಲಿ ಗಂಡು ಮಕ್ಳಿಗಾಗಲಿ ಹೊಂದ್ಕೊಳ್ಳೋಕ್ಕೆ, ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ಕೊಡಿ. ಟೈಮು, ಸಮಯ, ಸಂದರ್ಭ, ಒಂದು ಏಜ್ ಅಂತ ಬಂದಾಗ ಅವರೇ ಪ್ರತಿಯೊಂದು ಮಾಡ್ತಾರೆ. ಇವತ್ತು ಒಬ್ಬರು ಸಪೋರ್ಟ್ ಇಲ್ಲದೆ ನಾನು ಬೇಕಾದ್ರೆ 100 ಜನಕ್ಕೂ ಅಡುಗೆ ಮಾಡ್ತೀನಿ. ಈ ಎಕ್ಸ್ಪೀರಿಯನ್ಸ್ ಆಲ್ಮೋಸ್ಟ್ ಮಾಡಿದ್ದೀನಿ. ನಮ್ಮ ಅಮ್ಮ ಮನೆಯಲ್ಲಿ ಗಣೇಶನ ಪೂಜೆನ ಇಟ್ಟಿದ್ರು, ಹೋಮ ಎಲ್ಲ ಮಾಡಿ ಪೂಜೆ ಇಟ್ಟಿದ್ರು. ಆ ಟೈಮಲ್ಲಿ 50 ಜನಕ್ಕೆ ನಾನು, ನನ್ನ ತಂಗಿ, ಅಂದರೆ ನಮ್ಮ ಚಿಕ್ಕಮ್ಮವ್ರ ಮಗಳು ಇಬ್ಬರೇ ಅಡುಗೆ ಮಾಡಿದ್ದೀವಿ. ಇಬ್ಬರೇ, ನಮ್ಮ ಅಮ್ಮ ಆಗಲಿ ನಮ್ಮ ಚಿಕ್ಕಮ್ಮ, ಯಾರು ಒಬ್ಬರು ಕೂಡ ಬಂದಿಲ್ಲ. ಬಾದುರ್ಷಾಯಿಂದನೂ ಕೂಡ ಅವತ್ತು ನಾನು ಅಡುಗೆ ಮಾಡಿದ್ದೀನಿ. ಯಾಕಂದರೆ ಅದೊಂದು ಎಕ್ಸ್ಪೀರಿಯನ್ಸ್ ನನಗೆ ಕಲ್ತಿದ್ದಂಥದ್ದು ಬಂತು. ನೋಡು ಮಗನೆ ಹೊರಗಡೆ. ಹಾಗಾಗಿ ಇದೊಂದು ಎಲ್ಲೋ ಹೇಳ್ಕೋಬೇಕು ಅನಿಸ್ತು. ಫೋನ್ ತೊಗೊಂಡೋಗಿ ಕೊಡ್ಬೇಕು ಅನ್ಸುತ್ತೆ ನೋಡಿ, ಆಫೀಸ್ ಅವ್ರು ಬಂದಿರಬೇಕು. ಚಾರ್ಜ್ಗೆ ಹಾಕಿದ್ದೀನಿ ನೋಡಿ. ಹಾಗಾಗಿ ಇವತ್ತು ಉಪ್ಪಿಟ್ಟು ಮಾಡ್ಬೇಕಾದ್ರೆ ಅದೆಲ್ಲೋ ಒಂದು ಕಡೆ ನಿಂತು. ಕೆಲವೊಂದು ಟೈಮಲ್ಲಿ ಅನಿಸುತ್ತೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬರೀ ನಾವು ಲೈಫಲ್ಲಿ ಹೇಗಿದ್ದೀವಿ ಅಂತ, ಈಗ ಹೇಗಿದ್ದೀವಿ ಅಂತ ನಿಮಗೆ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕಿಂತ ಮೊದಲೆಲ್ಲ ಏನೆಲ್ಲ ಸ್ಟ್ರಗಲ್ ಮಾಡಿ ಬಂದ್ವಿ ಅನ್ನೋದನ್ನು ಅವಾಗವಾಗ ನಿಮ್ಮ ಜೊತೆ ಹೇಳ್ಕೊಂಡ್ರೆ ಕೆಲವೊಬ್ಬರಿಗೆ ಮದುವೆ ಆಗಿದ್ದು ಹೊಸದವ್ರು ಯಾರಿಗಾದ್ರೂ ಮೋಟಿವ್ ಆಗ್ಬೋದು ಅನ್ನೋ ಕಾರಣಕ್ಕೆ ಮೋಟಿವ್ ಆಗ್ಬೋದು ಅನ್ನೋದಕ್ಕೆ ಒಂದು ಸಣ್ಣ ನನ್ನ ಅನುಭವದ ಮಾತನ್ನ ಹೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ಇವಾಗ ಉಪ್ಪಿಟ್ಟು ಕಂಪ್ಲೀಟ್ ರೆಡಿ ಆಗಿದೆ, ಸಕಲಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಹೇಗಿದೆ ಅಂತ ನೋಡ್ಬೇಕಷ್ಟೆ. ಬನ್ನಿ ನೋಡೋಣ ಹೇಗಿದೆ ಏನು ಎತ್ತ ಅಂತ. ಇವತ್ತು ನೀವು ನಾನು ಮಾಡೋ ಎಲ್ಲ ಪ್ರತಿಯೊಂದು ಅಡುಗೆನೂ ಕೂಡ ಇಷ್ಟಪಡ್ತೀರಾ. ತುಂಬ ಚೆನ್ನಾಗಾಗಿತ್ತು ಸುಷ್ಮಾ, ನಮ್ಮನೇಲಿ ಮಾಡಿದ್ವಿ, ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡ್ತೀರಾ. ಬಟ್ ಅದೇ ಕೆಲವು ವರ್ಷಗಳ ಹಿಂದೆ ಇದೇ ಅಡುಗೆ ವಿಚಾರಕ್ಕೆ ಎಷ್ಟೊಂದು ನೋವು, ಕಣ್ಣೀರು ಹಾಕಿರೋ ಅಂಥದ್ದುಂಟು. ಯಾಕಂದರೆ ನಮಗೆ ಗೊತ್ತಿಲ್ಲ ಅಂದಾಗ ಯಾರಾದರೂ ಹೇಳ್ಕೊಡೋರಿದ್ದರೆ ಒಂದು ಖುಷಿಯಿಂದ ಕಲಿತೀವಿ. ಈಗಂತೂ ಸೋಷಿಯಲ್ ಮೀಡಿಯಾ ಇದೆ, ನಿಮ್ಗೆ ಏನು ಬೇಕು ಅಂತಂದರೂ ಯೂಟ್ಯೂಬ್ ತೆಗಿತೀವಿ, ನೋಡ್ತೀವಿ, ಚೆಕ್ ಮಾಡ್ತೀವಿ. ಅದೇ 15 ವರ್ಷದ ಮುಂಚೆ ಏನೂ ಕೂಡ ಇರಲಿಲ್ಲ. ಅವತ್ತು ನಾವು ಹೇಗೆ ಕಲ್ತ್ಕೋಬೇಕಾಗಿತ್ತು, ಯಾರಾದರೂ ಹೇಳ್ಕೊಟ್ರೆ ಮಾತ್ರ ನಾವು ತಿಳ್ಕೊಬೇಕಾಗಿತ್ತು. ಯಾವುದೇ ಸೋಷಿಯಲ್ ಮೀಡಿಯಾ ಆನ್ಲೈನ್ ನೋಡಿ ಚೆಕ್ ಮಾಡಿ ಮಾಡೋದಕ್ಕೆ ಬರ್ತಾ ಇರಲಿಲ್ಲ, ಗೊತ್ತಾಗ್ತಾನೂ ಇರಲಿಲ್ಲ, ಯಾವುದು ಇರಲಿಲ್ಲ ಕೂಡ. ಬಟ್ ಆವತ್ತು ನನ್ನ ಬಗ್ಗೆ ಯಾರೆಲ್ಲ ಆಡ್ಕೊಂಡ್ರು, ನಕ್ಕಿದ್ರು, ನನ್ನನ್ನು ಬೇಕು ಅಂತ ಹೇಳಿ ಕೆಲವೊಂದು ಟೆಸ್ಟ್ ಮಾಡೋದಕ್ಕೆ ನನ್ನನ್ನು ಮುಂದೆ ನುಗ್ಗಿದ್ರು. ಇವತ್ತು ಅವ್ರ ಮುಂದೆ ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಅಥವಾ ಇವತ್ತು ಅವರೇ ನನ್ನನ್ನು ನೋಡ್ತಾ ಇರ್ಬೋದು. ಒಂದು ಪುಟ್ಟ ಬಿಸ್ನೆಸ್ ಮಾಡೋ ಲೆವೆಲ್ಗೆ, ಅದು ಫುಡ್ ಬಿಸ್ನೆಸ್ ಮಾಡೋ ಲೆವೆಲ್ಗೆ ನಾನು ಬೆಳೆದು ನಿಂತಿದ್ದೀನಿ. ಇದು ನನ್ನ ಸಾಧನೆ. ಹಿಂದೆ ಮುಂದೆ ಯಾರ್ಯಾರೆಲ್ಲ ಏನೇನೆಲ್ಲ ನನ್ನನ್ನು ನೋಯಿಸಿದ್ರು, ಕಣ್ಣೀರು ಹಾಕ್ಸಿದ್ರು, ಅಥವಾ ನನ್ನನ್ನು ಯಾರು ಅರ್ಥ ಮಾಡ್ಕೋಬೇಕಿತ್ತು ಅವರೇ ಅರ್ಥ ಮಾಡ್ಕೊಳ್ದೆ ಒಂದು ಹೆಣ್ಣು ಅಂತಲೂ ಕೂಡ ಯೋಚನೆ ಮಾಡಿದೆ. ತಾನೂ ಒಂದು ಹೆಣ್ಣು, ನನ್ನ ಎದುರುಗಡೆ ಇರುವಂಥದ್ದು ಒಂದು ಹೆಣ್ಣು, ಅರ್ಥ ಮಾಡ್ಕೊಳ್ಳೋಣ, ಆ ವಯಸ್ಸೆಷ್ಟು, ಈ ವಯಸ್ಸಿಗೆ ಏನೆಲ್ಲ ಕಲ್ತಿರ್ಬೋದು ಈ ಹುಡುಗಿ ಅನ್ನೋದು ಏನನ್ನೂ ಯೋಚನೆ ಮಾಡಿದೆ ಮಾತಾಡಿದವ್ರಿಗೆ, ಆಡ್ದವ್ರಿಗೆ ಇವತ್ತು ನಾನು ಏನೂ ಮಾತಾಡದೆ ತೋರಿಸಿದ್ದೀನಿ. ಅದೇ ನನ್ನ ಒಂದು ಸಾಧನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಯಾಕೆ ಇವತ್ತು ನನಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಅಂದರೆ, ಮಹಿಳಾ ದಿನಾಚರಣೆ ಅನ್ನೋದು ಪ್ರತಿ ವರ್ಷಕ್ಕೆ ಒಂದು ಸರಿ ಬರೋ ಅಂತಹ ದಿನಾಚರಣೆ ಆಗಿರಬಾರ್ದು. ನಮ್ಮಲ್ಲಿ ನಾವು ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಗೌರವ ಕೊಟ್ಟು ಪ್ರೀತಿಯಿಂದ ನೋಡೋದನ್ನು ಕಲಿತ್ರೆ ಪ್ರತಿದಿನವೂ ನಾವು ಮಹಿಳಾ ದಿನಾಚರಣೆನ ಆಚರಣೆ ಮಾಡ್ಬೋದು. ಈಗ ನನಗೆ ಅನಿಸುತ್ತೆ, ಈಗ ನನಗೆ ಅವತ್ತು ಯಾರು ಆಡ್ಕೊಂಡ್ರು ನಕ್ಕಿದ್ರು ಅಲ್ವ, ಇವಾಗ ಅವ್ರಿಗೆ ಅವ್ರ ಮಕ್ಕಳಿದ್ದಾರೆ, ನನ್ನ ವಯಸ್ಸಿಗೆ ಮೀರಿದ್ದಕ್ಕಿಂತ ಹೆಚ್ಚು ವಯಸ್ಸಾಗಿದೆ, ಇನ್ನು ಅವ್ರ ಮಕ್ಕಳೆಲ್ಲನೂ ಕಲ್ತಿದ್ದಾರಾ, ನನ್ನಷ್ಟು ಮಾಡುವಷ್ಟು ಅವ್ರಿಗೆ ಬರುತ್ತಾ ಅಲ್ವಾ? ಯೋಚನೆ ಮಾಡಬೇಕು ಪ್ರತಿಯೊಂದು. ನನ್ನ ಮಕ್ಕಳಾದರೆ ಹೀಗೆ, ಕಂಡೋರ ಮನೆ ಮಕ್ಕಳಾದರೆ ಹೀಗೆ ಅಂತ. ಬಟ್ ಆ ಟೈಮಲ್ಲಿ ನಾನು ಪ್ರಶ್ನೆನೂ ಕೂಡ ಮಾಡಿದ್ದೆ, ನಿಮ್ಮ ಮನೆ ಹೆಣ್ಮಕ್ಳು ಈ ಚಿಕ್ಕ ವಯಸ್ಸಿಗೆ ಎಲ್ಲ ಕಲ್ತಿದ್ರು ಅಂದರೆ ನಮಗೂ ನಿಮಗೂ ಹೋಲಿಕೆ ಮಾಡ್ಕೋಬೇಡ, ಹೋಲಿಕೆ ಮಾಡ್ಕೊಂಡು ಮಾತಾಡಬೇಡ. ಅಲ್ಲಿಗೆ ಅರ್ಥ ಏನು, ನಾವು ತುಂಬ ಏನೋ ಕೆಳಮಟ್ಟದವರು, ಅವ್ರು ತುಂಬ ಮೇಲ್ಮಟ್ಟದವರು ಅನ್ನೋ ಥರ ಎಲ್ಲನೂ ಕೆಲವೊಂದು ಮಾತಾಡಿದ್ರು. ಇವತ್ತೂ ಹೇಳ್ತೀನಿ, ಯಾರು ಈ ಭೂಮಿ ಮೇಲೆ ಮೇಲೂ ಕೀಳು ಇಲ್ಲ. ಇವತ್ತು ಮೇಲಿರೋರು ನಾಳೆ ಕೆಳಗೆ ಹೋಗ್ಬೋದು, ಇವತ್ತು ಕೆಳಗಿರೋರು ನಾಳೆ ಮೇಲೆ ಹೋಗ್ಬೋದು. ಕಾಲಚಕ್ರ ಯಾವ ರೀತಿಯಾಗಿ ತಿರುಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಕೂಡ, ಒಂದು ಪುಟ್ಟ ಮಗುವಿಗೂ ಕೂಡ ಅದರದೇ ಆದಂತಹ ಗೌರವ ಇರುತ್ತೆ. ಆ ಗೌರವ ಕೊಟ್ರೇ ಆ ಮಗುನೂ ನಮ್ಮನ್ನು ಮಾತಾಡಿಸೋ ಅಂಥದ್ದು. ನಾವು ಹೇಗೆ ಅವ್ರ ಹತ್ರ
ಮಾತಾಡ್ತೀವೋ ಅದೇ ರೀತಿಯೇ ಆ ಮಗುನೂ ಕೂಡ ರಿಯಾಕ್ಟ್ ಮಾಡುತ್ತೆ. ಒಂದು ಚಿಕ್ಕ ಮಗುನೂ ಕೂಡ ಆ ರೀತಿ ರಿಯಾಕ್ಟ್ ಮಾಡಬೇಕಾದ್ರೆ ದೊಡ್ಡವರಾಗಿರೋಂಥವ್ರಿಗೆ ನೀವಿನ್ನು ಯಾವ ರೀತಿಯಾಗಿ ಬೇರೆಯವ್ರ ಹತ್ರ ನಡ್ಕೋಬೇಕು ಅನ್ನೋದನ್ನು ಕಲಿಬೇಕಾಗತ್ತೆ. ಇದನ್ನು ನಾನು ಯಾಕೆ ಹೇಳ್ಕೊಂಡೆ ಅಂದರೆ, ಯಾವತ್ತೂ ಯಾರಿಗೂ ಏನೂ ಬರಲ್ಲ ಅಂತ ದಯವಿಟ್ಟು ಆಡ್ಕೊಳಕ್ಕೆ ಹೋಗಬೇಡಿ. ಹೌದು, ನನಗೆ ಅವತ್ತಿನ ದಿನ ಒಂದು ಸಾಂಬಾರು ಮಾಡೋಕ್ಕೂ ಬರ್ತಾ ಇರಲಿಲ್ಲ, ಒಂದು ಮುದ್ದೆ ಮಾಡೋಕ್ಕೂ ಬರ್ತಾ ಇರಲಿಲ್ಲ. ಬಟ್ ಇವತ್ತು ನಾನೇ ಒಂದು ಬಿಸ್ನೆಸ್ ಮಾಡಿ ಸಾವಿರಾರು ಜನಕ್ಕೆ ಒಂದು ಫುಡ್ಡನ್ನು ಕೊಡೋ ಲೆವೆಲಿಗೆ ಬೆಳೆದಿದ್ದೀನಿ ಅಂದರೆ, ಅವತ್ತೆಲ್ಲೋ ನೀವೆಲ್ಲ ಮಾಡಿದಂಥ ಅವಮಾನನೂ ಇರ್ಬೋದು, ಅಥವಾ ನೀವು ನನಗೆ ಹೇಳ್ಕೊಟ್ರೆ ಎಲ್ಲಿ ಕಲ್ತ್ಬಿಡ್ತೀನೋ, ಇವಳೇನು ಮಾಡ್ತಾಳೋ ಮಾಡಲಿ ಅನ್ನೋದನ್ನು ಬಿಟ್ಟಿದ್ದು ಹಠನೋ ಛಲನೋ ಗೊತ್ತಿಲ್ಲ, ಇವತ್ತು ಈ ಮಟ್ಟಿಗೆ ನಾನು ಬಂದಿದ್ದೀನಿ. ಕೆಲವೊಬ್ರಿಗೆ ನಾನು ಹೇಳೋವಂಥದ್ದು, ನಿಮ್ಮನೆ ಹೆಣ್ಮಕ್ಳನ್ನ ಅಥವಾ ನಿಮ್ಮ ತಂದೆ ತಾಯಿನ, ನಿಮ್ಮ ಒಡ ಹುಟ್ಟಿದವ್ರನ್ನ ಹೇಗೆ ಗೌರವಿಸ್ತೀರಾ ಅದೇ ರೀತಿಯೇ ಬೇರೆ ಮನೆಯಿಂದ ಬಂದಂತಹ ಹೆಣ್ಮಕ್ಳನ್ನು ಪ್ರೀತಿಸಿ ಗೌರವಿಸಿ. ಅದೇ ರೀತಿ ಬೇರೆ ಮನೆಯಿಂದ ಬಂದಿರೋ ಹೆಣ್ಮಕ್ಳಿಗೂ ಅಷ್ಟೇ ಹೇಳೋದು, ನಿಮ್ಮ ತಂದೆ ತಾಯಿನ ಯಾವ ರೀತಿಯಾಗಿ ನೋಡ್ತೀರಾ ಅದೇ ಥರನೇ ನೀವು ಹೋಗಿರೋ ಮನೆಯೂ ಕೂಡ ನೋಡಿ. ಆವಾಗ ಆಲ್ಮೋಸ್ಟ್ ಸಂಬಂಧಗಳಲ್ಲಿ ಬರುವಂಥ ಕೆಲವೊಂದು ಭಿನ್ನಾಭಿಪ್ರಾಯಗಳ್ನ ಸರಿ ಮಾಡ್ಕೋಬೋದು. ಕೆಲವೊಂದಂತೂ ನಮ್ಮ ಲೈಫಲ್ಲಿ ಸರಿನೇ ಮಾಡ್ಕೊಳಕ್ಕಾಗದೇ ಇರೋಂತಹ ಎಷ್ಟೋ ಇದ್ದಾವೆ. ಅದು ನನ್ನ ಲೈಫಲ್ಲೂ ಕೂಡ ಆಗಿದೆ. ಯಾಕಂದರೆ ಇಲ್ಲಿ ನಾನು ನೀನು ಅನ್ನೋ ಮೇಲು ಕೀಳು ಅನ್ನೋದು ತುಂಬ ಬಂದಾಗ, ಅಥವಾ ಎಲ್ಲೋ ನಮ್ಮನ್ನು ತುಂಬ ಕೆಳಗಿಟ್ಟು ನೋಡಿದಾಗ, ಆವಾಗ ಒಂದು ಹೆಣ್ಣಾಗಿ ನಮಗೂ ಕೂಡ ತುಂಬ ಕಷ್ಟ ಆಗುತ್ತೆ ಒಪ್ಕೊಳ್ಳೋದಕ್ಕೆ. ಎಲ್ಲದನ್ನೂ ಒಪ್ಕೊಂಡು ನಡೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ಮಹಿಳಾ ದಿನಾಚರಣೆ ದಿನ ನನಗೆ ಅನಿಸಿದ್ದನ್ನು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ಹೆಣ್ಮಕ್ಳನ್ನು ಕೂಡ ಯಾರನ್ನೂ ಕೂಡ ಕೀಳಾಗಿ ನೋಡೋಕ್ಕೆ ಹೋಗಬೇಡಿ. ಇವತ್ತು ಅವ್ರಿಗೇನೂ ಬರಲ್ಲ ಅಂತ ಆಡ್ಕೊಂಡ್ರೆ ಮುಂದೆ ಒಂದಿನ ಅವರಿಗೆ ಗೊತ್ತಿರುವಷ್ಟು ನಿಮಗೆ ಗೊತ್ತಿರೋದಿಲ್ಲ, ಅವರು ಕಲಿತಷ್ಟು ಜೀವನ ನೀವು ನೋಡಿರೋದಿಲ್ಲ. ಆವಾಗ ನೀವೇ ಅವ್ರ ಹತ್ರ ಹೋಗಿ ಕಲ್ತ್ಕೋಬೇಕಾಗತ್ತೆ. ಇಂಥ ಒಂದು ಪರಿಸ್ಥಿತಿ ಬಂದೇ ಬರುತ್ತೆ. ಈ ಒಂದು ಪರಿಸ್ಥಿತಿ, ಈ ಒಂದು ಜೀವನ ಏನಿದೆ, ಕೆಲವೊಂದು ಸಮಯಗಳಲ್ಲಿ ಮಾತ್ರ ಕಷ್ಟ ನೋವು ಅನ್ನೋದಿರುತ್ತೆ ಹೊರತು ಜೀವನ ಪರ್ಯಂತ ಇರುತ್ತೆ ಅಂತ ಹೇಳಲ್ಲ. ಎಷ್ಟೋ ಜನ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಇವತ್ತಿನ ಒಂದು ಕಷ್ಟಕ್ಕೆ ಅಥವಾ ಇವತ್ತು ಬರುವಂಥ ಕೆಲವೊಂದು ತೊಂದರೆಗಳಿಗೆ ಹೆದರಿ ಅವ್ರ ಜೀವನನೇ ಅವ್ರು ಕಳ್ಕೊಳ್ತಾ ಇದ್ದಾರೆ. ದಯವಿಟ್ಟು ಯಾರೂ ಕೂಡ ಅಂಥ ಒಂದು ತೀರ್ಮಾನ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇವತ್ತು ಇರುವಂತಹ ನೋವು ಇವತ್ತಿಗೆ ಮಾತ್ರ ಸೀಮಿತ ಇರ್ಬೋದು. ನಾಳೆ ಇದಕ್ಕಿಂತ ಬೆಟರ್ ಒಳ್ಳೆಯ ಜೀವನ ನಮಗೂ ಸಿಗ್ಬೋದು ಅನ್ನೋ ನಂಬಿಕೆಯಲ್ಲಿ ನಾವು ಬದುಕಿದರೆ ಮಾತ್ರ ಏನಾದರೂ ಜೀವನದಲ್ಲಿ ಒಂದು ಗುರಿ ಸಾಧನೆ ಸಾಧಿಸೋದಕ್ಕೆ ಆಗುವಂಥದ್ದು. ಇದಿಷ್ಟು ನನ್ನ ಒಂದು ಮನಸ್ಸಿನ ಮಾತು ಅಂತ ಹೇಳ್ಬೋದು. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು.